ಫೈನ್ ಸ್ಟೂಡೆಂಟ್ಸ್, ಲೆಟ್ ಮಿ ಟೇಕ್ ಅಪ್ ಸೋಷಿಯಲ್ ಮೂಮೆಂಟ್ಸ್ ಇನ್ ಇಂಡಿಯಾ. ಸೋಷಿಯಲ್ ಮೂಮೆಂಟ್ಸು ಅಂತ ಹೇಳಿದ್ರೆ ಸಾಮಾಜಿಕ ಚಳುವಳಿಗಳು ಭಾರತದಲ್ಲಿ ಯಾವ ರೀತಿ ಆಗ್ತಾ ಹೋಯಿತು ಅಥವಾ ನಡೀತಾ ಹೋಯಿತು ಅನ್ನೋದನ್ನು ನಾನು ಈ ಒಂದು ಟಾಪಿಕಲ್ಲಿ ತೆಗೆದುಕೊಳ್ತಾ ಹೋಗ್ತೀನಿ. ಓಕೆ, ಸೊ ಲೆಟ್ ಅಸ್ ಲರ್ನ್ ಸಮಥಿಂಗ್ ಅಬೌಟ್ ದ ಸೋಷಿಯಲ್ ಮೂಮೆಂಟ್ಸ್ ಇನ್ ಇಂಡಿಯಾ. If we look upon the history of any society, we would definitely find that much of it consists of the series of the struggle of groups within the society. Why these social movements are happening? See, let me tell you all that why the social movements in India. ಸೊ ಮೊದಲನೇದಾಗಿ ಸಾಮಾಜಿಕ ಚಳುವಳಿಗಳು ಯಾಕೆ ಆಯಿತು, ಹೇಗಾಯಿತು, ಮತ್ತು ಅದರ ಅವಶ್ಯಕತೆ ಅನ್ನೋದು ಇತ್ತ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಮತ್ತು ಇದು ಎಲ್ಲಿಂದ ಪ್ರಾರಂಭ ಆಯಿತು? ಭಾರತದಲ್ಲಿ ಸಡನ್ನಾಗಿ ಯಾವುದೇ ಒಂದು ಚಳುವಳಿನಲ್ಲಿ ಕೇವಲ ಭಾರತದಲ್ಲಿ ಮಾತ್ರ ಸೀಮಿತ ಆಯಿತು ಅಥವಾ ಭಾರತದಲ್ಲಿ ಮಾತ್ರ ನಾವು ಕೇಳ್ತಾ ಹೋಗ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಯಾವುದೇ ಒಂದು ಸಮಾಜದ ಇತಿಹಾಸವನ್ನು ನಾವು ತಿರುಗಿ ನೋಡ್ತಾ ಹೋದರೆ ಸಂಸ್ಕೃತಿಯ ಕೆಲವು ಅಂಶಗಳನ್ನು ಬದಲಾಯಿಸೋದಕ್ಕೆ ಸಮಾಜದ ಒಳಗಡೆ ಇರತಕ್ಕಂಥ ಗುಂಪುಗಳು ಕೆಲವೊಂದು ಹೋರಾಟವನ್ನು ಮಾಡ್ತಾ ಬಂದಿದ್ದಾವೆ. ಅವುಗಳು ತಮ್ಮದೇ ಆದಂತಹ ಒಂದು ಕಥೆಗಳನ್ನು ಸಹ ನಾವು ಒಳಗೊಂಡಿರುತ್ತೆ. ಅದನ್ನು ನಾವು ಇಲ್ಲಿ ಖಂಡಿತವಾಗಿ ನಾವು ಇದರಲ್ಲಿ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಸಾಮಾಜಿಕ ಚಳುವಳಿಗಳಲ್ಲಿ ಒಂದು ಚಳುವಳಿಗಳು ಯಾವ ರೀತಿ ನಡೀತು ಅಂತ ಹೇಳಿಬಿಟ್ಟು ಇದನ್ನು ಮತ್ತಷ್ಟು ನಾವು ತಿಳ್ಕೊಳ್ಬೇಕು ಅಂತ ಹೇಳಿದಾಗ ಇತಿಹಾಸದ ಪುಸ್ತಕಗಳು ಸಹ ನಮಗೆ ಚಳುವಳಿಗಳ ಒಂದು ವಿಷಯ ಇರ್ಬೋದು ಮತ್ತು ಯಾವ ರೀತಿಯ ಒಂದು ಕ್ರಾಂತಿಗಳ ಭೀತಿಯಿಂದ ಅದು ತುಂಬಿರುತ್ತೆ ಅನ್ನೋದಕ್ಕೂ ಸಹ ನಮಗೆ ಕೆಲವೊಂದು ಪುಸ್ತಕಗಳು ನಿದರ್ಶನವಾಗಿ ಇದ್ದಾವೆ. ಅದೇ ರೀತಿಯಾಗಿ ಧರ್ಮಯುದ್ಧಗಳನ್ನು ಕಾಣ್ತೀವಿ, ಸುಧಾರಣೆಗಳನ್ನು ಕಾಣ್ತೀವಿ. ಫ್ರೆಂಚ್ ಮತ್ತು ಅಮೇರಿಕನ್ ಕ್ರಾಂತಿಗಳು, ಗುಲಾಮಗಿರಿ ವಿರೋಧಿ ಚಳುವಳಿಗಳನ್ನು, ಕಾರ್ಮಿಕ ಚಳುವಳಿಗಳು, ಫ್ಯಾಸಿಸಮ್ ಆ್ಯಂಡ್ ಕಮ್ಯುನಿಸಮ್, ಆಲ್ ದೀಸ್ ಆರ್ ನಥಿಂಗ್ ಬಟ್ ದ ಸೋಷಿಯಲ್ ಮೂಮೆಂಟ್ಸ್. ಇವೆಲ್ಲವನ್ನು ಸಹ ನಾವು ಇಡೀ ಪ್ರಪಂಚದಲ್ಲಿ ನೋಡೋಕ್ಕೆ ಸಿಗತಕ್ಕಂಥ ಕೆಲವೊಂದು ಸೋಷಿಯಲ್ ಮೂಮೆಂಟ್ಸ್. ಇಟ್ ಈಸ್ ನಾಟ್ ಲೈಕ್ ಇಟ್ ಈಸ್ limited or restricted only to India. Okay, so social movements are conventionally regarded as part of the subject matter of corrective behavior. It is not one person's view, okay, but they might just have as well as viewed as an aspect of the social change. So what it is exactly? ಸಾಮಾಜಿಕ ಚಳುವಳಿಗಳು ಸಾಂಪ್ರದಾಯಿಕವಾಗಿ ಸಾಮೂಹಿಕ ನಡವಳಿಕೆಯ ಒಂದು ವಿಷಯದ ಭಾಗವಾಗಿ ಪರಿಗಣಿಸಲ್ಪಡ್ತಾ ಬರ್ತೀವಿ. ಅಂದರೆ ಸಾಮೂಹಿಕ ನಡವಳಿಕೆ ಇದು ಒಬ್ಬ ಏಕ ವ್ಯಕ್ತಿಯ ನಡವಳಿಕೆ ಅಲ್ಲ, ಸಾಮೂಹಿಕ ಒಂದು ಗುಂಪು ಇಲ್ಲಿ ಸೇರಿಕೊಂಡಿರುತ್ತೆ. ಅದರಲ್ಲಿ ಅವರ ನಡವಳಿಕೆಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಯಾವುದೋ ಒಂದು ಬದಲಾವಣೆಯನ್ನು ಅವರು ಬಯಸಿರ್ತಾರೆ ಅಥವಾ ಒಂದು ಸಮಸ್ಯೆಗೆ ಒಂದು ರೀತಿಯ ಒಂದು ಸೊಲ್ಯೂಷನನ್ನು ಅವರು ಅಲ್ಲಿ ಬಯಸಿರ್ತಾರೆ. ಸೊ ಆ ಬದಲಾವಣೆಯ ಒಂದು ಅಂಗ ಅಂತಲೇ ನಾವು ಇದರಲ್ಲಿ ಹೇಳ್ತಾ ಹೋಗ್ತೀವಿ. ಸಾಮಾಜಿಕ ಚಳುವಳಿಗಳ ಒಂದು ಅಧ್ಯಯನ ಅನ್ನೋದು ಏನಾಗುತ್ತೆ, ಪ್ರಾಥಮಿಕವಾಗಿ ಸಾಮಾಜಿಕ ಬದಲಾವಣೆಯ ಅಧ್ಯಯನ ಮತ್ತು ಬದಲಾಗ್ತಾ ಇರತಕ್ಕಂಥ ಮೌಲ್ಯಗಳು, ಅದರ ಜೊತೆಗೆ ಸಾಂಸ್ಕೃತಿಕ ಬೇರೆ ಬೇರೆ ರೀತಿಯ ಒಂದು ರೂಪಗಳನ್ನು ನಾವು ಇದರಲ್ಲಿ ನೋಡ್ತಾ ಬರ್ತೀವಿ. ಸೊ ಈ ರೀತಿ ಹೇಳತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಶರೀಫ್ ಮತ್ತು ಶರೀಫ್ ಅವರು ಹೇಳ್ತಾರೆ, ಒಂದು ಸಾಮಾಜಿಕ ಚಳುವಳಿ ಯಾವಾಗಲೂ ಮಿಷನ್ ಪ್ರಜ್ಞೆಯನ್ನು ಹೊಂದಿರುತ್ತೆ. ಆದ್ದರಿಂದ ಸಾಮಾಜಿಕ ಚಳುವಳಿಯ ಹೊರಹೊಮ್ಮುವ ಸಾಮೂಹಿಕತೆಯ ಭಾಗವಾಗಿ ಪ್ರಜ್ಞಾಪೂರ್ವಕವಾಗಿ ಶ್ರಮಿಸತಕ್ಕಂಥ ಮಾನವರ ಪರಸ್ಪರ ಕ್ರಿಯೆಯ ಮೇಲೆ ಇದು ಏನಾಗಿರುತ್ತೆ, ಇದರ ಗಮನ ಅನ್ನೋದು ಕೇಂದ್ರೀಕೃತವಾಗಿರುತ್ತೆ. What does he says? He says that in the words of the Sharif, he says that a social movement is always possessed by a sense of mission. Hence, attention is focused on the interaction of conscious, striving human beings as part of an emergent collectivity which is a social movement. ಸೊ ಹಾಗೆ ಅವ್ರು ಹೇಳ್ತಾ ಇರತಕ್ಕಂಥ ಅರ್ಥ ಬಹಳ ಎಂತ ಹೇಳ್ತಿದ್ದಾರೆ ಅಂದರೆ ಒಂದು ಪ್ರಜ್ಞಾಪೂರ್ವಕವಾಗಿ ಏನೋ ಗುರಿ ಇಲ್ಲ, ಆ ರೀತಿಯನ್ನು ಮಾಡ್ತಾ ಇಲ್ಲ. ಇಲ್ಲಿರತಕ್ಕಂಥ ಒಂದು ಜನ ಸಾಮೂಹಿಕವಾಗಿ ಎಲ್ಲರೂ ಸೇರಿರ್ತಾರೆ. ಅವ್ರಿಗೆ ತಾವು ಏನು ಮಾಡ್ತಾ ಇದ್ದೀವಿ ಅನ್ನತಕ್ಕಂಥ ಒಂದು ಪ್ರಜ್ಞೆ ಸಹ ಇರುತ್ತೆ. ಆಮೇಲೆ ಶ್ರಮಿಸತಕ್ಕಂಥ ಒಂದು ಮಾನವರ ಪರಸ್ಪರ ಕ್ರಿಯೆ, ಎಲ್ಲರೂ ಸಹ ಒಟ್ಟುಗೂಡಿ ಮಾಡತಕ್ಕಂಥ ಒಂದು ಕೆಲಸವನ್ನು ಸಹ ಅವರಿಲ್ಲಿ ಮಾಡ್ತಾ ಇದ್ದಾರೆ. So this is about the introduction. So what is a social movement? Let me have a look at what is a social movements. It's a type of group of action. They are large, sometimes informal groupings of individuals or the organizations which focus on the specific political or the social issues. In other words, we can also say that they can carry out the resist or undo a social change. Social movements are a type group of action. They are large informal grouping of individuals or organization focused special political or the social issues. In other words, on carrying out, resisting or undoing a social change. ಸಾಮಾಜಿಕ ಚಳುವಳಿಗಳು ಏನಾಗ್ತಾ ಇದ್ದಾವೆ, ಏನು ಸಾಮಾಜಿಕ ಚಳುವಳಿಗಳು ಅಂದರೆ ಅಂತ ಹೇಳಿದಾಗ ಇದು ಒಂದು ರೀತಿಯ ಗುಂಪು ಕ್ರಿಯೆಯಾಗಿದೆ.
ಸೊ ಅದು ಕೆಲವೊಮ್ಮೆ ಅದು ದೊಡ್ಡದಾಗಿರಬಹುದು, ಕೆಲವೊಮ್ಮೆ ಅನೌಪಚಾರಿಕವಾಗಿಯೂ ಸಹ ಆಗಬಹುದು. ಔಪಚಾರಿಕವಾಗಿರಬೇಕು, ಇಷ್ಟೇ ಚೆನ್ನಾಗಿರಬೇಕು ಅನ್ನತಕ್ಕಂಥದ್ದು ಯಾವುದೂ ಇರೋದಿಲ್ಲ. ರಾಜಕೀಯ ಅಥವಾ ಸಾಮಾಜಿಕ ವಿಷಯಗಳ ಮೇಲೆ ಅವರು ಕೇಂದ್ರೀಕರಣವನ್ನು ಮಾಡಿರ್ತಾರೆ. ವ್ಯಕ್ತಿಗಳು ಅಥವಾ ಸಂಸ್ಥೆಗಳ ಒಂದು ಗುಂಪುಗಳನ್ನೇ ಇಲ್ಲಿ ಚಳುವಳಿಗಳಲ್ಲಿ ಭಾಗವಹಿಸ್ತಾ ಹೋಗ್ತಾರೆ. ಬೇರೆ ರೀತಿಯಲ್ಲಿ ಹೇಳಬಹುದು ಅಂತ ಹೇಳಿದಾಗ ಅವರು ಸಾಮಾಜಿಕ ಬದಲಾವಣೆಯನ್ನು ಬಯಸ್ತಾ ಇರ್ತಾರೆ, ಅಥವಾ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವರು ವಿರೋಧವನ್ನು ಮಾಡ್ತಾರೆ, ಅಥವಾ ಒಂದು ರದ್ದುಗೊಳಿಸತಕ್ಕಂಥ ಒಂದು ಪ್ರಯತ್ನವನ್ನು ಸಹ ಅವರು ಮಾಡ್ತಾರೆ. ಸಾಮಾಜಿಕ ಚಳುವಳಿಗಳು ಇಲ್ಲಿ ಒಂದು ರೀತಿಯ ಗುಂಪು ಕ್ರಿಯೆಗಳಾಗಿರುತ್ತೆ. ಅವು ವ್ಯಕ್ತಿಗಳು ಅಥವಾ ಸಂಘಟನೆಯ ವಿಶೇಷ ರಾಜಕೀಯ ಅಥವಾ ಸಾಮಾಜಿಕ ವಿಷಯಗಳ ಬಗ್ಗೆ ಅನೌಪಚಾರಿಕವಾಗಿರತಕ್ಕಂಥ ಕೆಲವೊಂದು ಗುಂಪುಗಳು. ಓಕೆ, ಅನೌಪಚಾರಿಕ ಅಂತ ಹೇಳಿದಾಗ ಆಲ್ ಆಫ್ ಎ ಸಡನ್ ಗ್ಯಾದರಿಂಗ್ ಇನ್ ಒನ್ ಪರ್ಟಿಕ್ಯುಲರ್ ಪ್ಲೇಸ್ ವಿತೌಟ್ ಎನಿ ಕೈಂಡ್ ಆಫ್ ಆರ್ಡರ್ಸ್ ಆರ್ ಸಮಥಿಂಗ್ ಲೈಕ್ ದಟ್. ಸೊ ಅಂದರೆ ಸಾಮಾಜಿಕ ಬದಲಾವಣೆಯನ್ನು ಕೈಗೊಳ್ಳತಕ್ಕಂಥದ್ದು, ವಿರೋಧ ಮಾಡತಕ್ಕಂಥದ್ದು ಮತ್ತು ರದ್ದುಗೊಳಿಸತಕ್ಕಂಥದ್ದು ಅಂತಲೂ ಸಹ ನಾವು ಹೇಳ್ಬೋದು. ಸೊ ಅಂಥ ಸಂದರ್ಭಗಳಲ್ಲಿ ಅವರೆಲ್ಲರೂ ಹೇಗೆ ಒಂದು ಕಡೆ ಕೂತ್ಕೊಳ್ತಾರೋ ಅಥವಾ ಒಂದು ಕಡೆ ಏನಾದರೂ ಒಂದು ಕ್ರಿಯೆಯನ್ನು ಮಾಡಿದಾಗ ಅದಕ್ಕೆ ನಾವು ಸೋಷಿಯಲ್ ಮೂಮೆಂಟ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದ ಡೆಫಿನೇಷನ್ ಆಫ್ ದ ಸೋಷಿಯಲ್ ಮೂಮೆಂಟ್? ಸೋಷಿಯಲ್ ಮೂಮೆಂಟ್ನ ಅರ್ಥ ಏನು ಅನ್ನೋದನ್ನು ನೋಡೋಣ. ಸಾಮಾಜಿಕ ಬದಲಾವಣೆಯನ್ನು ಯೋಜಿಸೋದಕ್ಕೆ ಅಂತ ಹೇಳಿದಾಗ ವ್ಯಕ್ತಿ ಅಥವಾ ಗುಂಪುಗಳ ಸಾಮೂಹಿಕ ಪ್ರಯತ್ನಗಳನ್ನು ನಾವು ಸಾಮಾಜಿಕ ಚಳುವಳಿಗಳಿಗಾಗಿ ಸಂಘಟನೆ ಮಾಡಿದಂತೆ ಸಾಮಾಜಿಕ ಚಳುವಳಿಯನ್ನು ನಾವಿಲ್ಲಿ ವ್ಯಾಖ್ಯಾನವನ್ನು ಮಾಡಬಹುದು. ಸಾಮಾಜಿಕ ಚಳುವಳಿಗಳು ಅಸ್ತಿತ್ವದಲ್ಲಿರುವ ರಚನೆಗಳನ್ನು ವಿರೋಧಿಸೋದಕ್ಕೆ ಯಾವುದೇ ನಿರಂತರ ಸಂಘಟಿತ ಸಾಮೂಹಿಕ ಪ್ರಯತ್ನಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಹೋಗುತ್ತೆ. ಬಲ್ಮರ್ ಅವರು ಈ ಚಳುವಳಿಯನ್ನು ಏನಂತ ಹೇಳ್ತಾರೆ ಅಂದರೆ ಜೀವನದ ಹೊಸ ಕ್ರಮವನ್ನು ಸ್ಥಾಪಿಸುವ ಸಾಮೂಹಿಕ ಉದ್ಯಮ ಅಂತ ಹೇಳಿಬಿಟ್ಟು ಇವರು ಇದನ್ನು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ನೀತಿ ನಿರ್ಧಾರಗಳನ್ನು ಚುನಾಯಿತ ಶಾಸಕಾಂಗ ಸಂಸ್ಥೆಗಳಿಗೆ ಬಿಟ್ಟುಕೊಡುವ ಬದಲು ಜನಪ್ರಿಯ ಕ್ರಿಯೆಯ ಮೂಲಕ ಸಮಾಜದ ಭವಿಷ್ಯದ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸುವ ಒಂದು ದೊಡ್ಡ ಸಾಕಷ್ಟು ಶಾಶ್ವತ ವ್ಯಕ್ತಿಗಳ ಗುಂಪು ಇದು ಅಂತ ಹೇಳಿಬಿಟ್ಟು ಸ್ಟೀವರ್ಡ್ ಮತ್ತು ಗ್ಲಿನ್ ಅವರು ಹೇಳ್ತಿದ್ದಾರೆ. ಸಾಮಾನ್ಯವಾಗಿ ಸಾಮಾಜಿಕ ಚಳುವಳಿ ನಂತರ ಒಂದು ರೀತಿಯ ಸಾಮೂಹಿಕತೆ ಆಗಿದೆ. ಒಂದು ಸಾಂಸ್ಕೃತಿಕ ಪ್ರವೃತ್ತಿ ಮತ್ತು ತ್ವರಿತ ಸಾಂಸ್ಕೃತಿಕ ಬದಲಾವಣೆಯಲ್ಲ ಇದು. ಸಾಮಾಜಿಕ ಚಳುವಳಿಗಳು ಮತ್ತು ಸಂಸ್ಕೃತಿಯ ಬದಲಾವಣೆಯ ನಡುವೆ ನಿಕಟ ಸಂಬಂಧವನ್ನು ಇದು ಹೊಂದಿದೆ. ಆದರೆ ಅವು ಸಾಮಾಜಿಕ ವಾಸ್ತವತೆ ಮತ್ತು ಅಧ್ಯಯನದ ವಿಭಿನ್ನ ಅಂಶಗಳನ್ನು ಅದು ಹೊಂದಿರುತ್ತೆ. So this is the definitions which has been given by Stewart and Glynn, and he says that the Blumer defines the movement simply a collective enterprise to establish a new order of life. It is a large, fairly permanent group of individuals who attempt to influence the future of society by means of popular action rather than leaving policy decisions to elected legislative bodies. So collective ಆಗಿ ಹೇಳಬೇಕು ಇನ್ ಜನರಲ್ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಎ ಕಲ್ಚರಲ್ ಟ್ರೆಂಡ್ ಆರ್ ಎ ಪ್ರೆಸೆಪ್ಷಿಯಸ್ ಕಲ್ಚರಲ್ ಚೇಂಜ್ ಅಂತಲೂ ಸಹ ಇವರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ಸೋಷಿಯಲ್ ಮೂಮೆಂಟ್? ಸೊ ಸೋಷಿಯಲ್ ಮೂಮೆಂಟ್ ಈಸ್ ದ ಆಕ್ಟಿವಿಟಿ ಆಫ್ ಡಿಫ್ಯೂಸ್ಡ್ ಕಲೆಕ್ಟಿವಿಟಿ oriented towards changing the social order. According to Turner and Killian, social movement is a collective behavior based on some continuity to promote or resist change in society or group of which it is a part. So it has three important characteristics also which has been mentioned here. The first point is about the collective action which is initiated, organized and sustained. Second point is about the ideology. Third point is about the oriented towards social change. ಸೊ ಏನು ಸೋಷಿಯಲ್ ಮೂಮೆಂಟು ಅಂತ ಹೇಳಿದಾಗ ಸಾಮಾಜಿಕ ಬದಲಾವಣೆಯನ್ನು ಯೋಜಿಸೋದಕ್ಕೆ ವ್ಯಕ್ತಿ ಅಥವಾ ಗುಂಪುಗಳ ಒಂದು ಸಾಮೂಹಿಕ ಪ್ರಯತ್ನಗಳನ್ನು ನಾವು ಸಾಮಾಜಿಕ ಚಳುವಳಿಗಳಾಗಿ ಸಂಘಟನೆಯನ್ನು ಮಾಡ್ತಾ ಹೋಗ್ತೀವಿ. ಸಾಮಾಜಿಕ ಚಳುವಳಿಯನ್ನು ಸಹ ನಾವು ಇದೇ ರೀತಿ ವ್ಯಾಖ್ಯಾನಗಳನ್ನು ಮಾಡ್ತಾ ಬಂದಿರ್ತೀವಿ. ಸೊ ಬಲ್ಮರ್ ಅವರ ಪ್ರಕಾರ ನನಗಾಗಲೇ ಹೇಳ್ದಂಗೆ ಸೊ ಐ ಥಿಂಕ್ ಐ ಹ್ಯಾವ್ ರಿಪೀಟೆಡ್ ದಿಸ್. ಜನರ ಅಸಮಾಧಾನವನ್ನು ಸಹ ಇದು ವ್ಯಕ್ತಪಡಿಸ್ತಾ ಹೋಗುತ್ತೆ. ಚಳುವಳಿ ಸದಸ್ಯರು ಈ ವಿಷಯದ ಬಗ್ಗೆ ಏನಾದರೂ ಮಾಡಲಾಗುತ್ತೆ ಅಂತ ನಿರೀಕ್ಷೆಯೂ ಸಹ ಭಾಳಷ್ಟು ಜನ ಇಟ್ಕೊಂಡಿರ್ತಾರೆ. ಸಾಮಾಜಿಕ ಚಳುವಳಿಗಳು ಹೆಚ್ಚು ಸಂಘಟಿತವಾಗಿರುತ್ತೆ. ಒಂದು ವಿಷಯದ ಬಗ್ಗೆ ಬಹಳ ಬಲವಾಗಿ ಭಾವಿಸುವ ಜನರ ಗುಂಪು ಇದಾಗಿರುತ್ತೆ ಅಂತಲೇ ನಾವಿಲ್ಲಿ ಹೇಳ್ತೀವಿ. ಪ್ರಚಾರ ವಿಷಯಗಳ ಬಗ್ಗೆ ಸಾರ್ವಜನಿಕ ಗಮನವನ್ನು ಸೆಳೆಯಬೇಕು ಅಂತ ಹೇಳಿದಾಗ ಸಾರ್ವಜನಿಕ ಅಭಿಪ್ರಾಯದ ಮೇಲೆ ಇದು ಬಹಳ ಪ್ರಭಾವವನ್ನು ಸಹ ಬೀರ್ತಾ ಇರುತ್ತೆ. ಸಾಮಾಜಿಕ ಬದಲಾವಣೆಯನ್ನು ತರುವ ಸಾಮರ್ಥ್ಯವನ್ನು ಸಹ ಇದು ಹೊಂದಿರುತ್ತೆ. ಇದರಿಂದ ಸಮಾಜವನ್ನು ಸಹ ಪರಿವರ್ತಿಸ್ಬೋದು. ಸಂಭಾವ್ಯ ಸಾಮರ್ಥ್ಯಗಳು ಅತಿಯಾಗಿರಬಾರ್ದು ಅಥವಾ ಕಡಿಮೆ ಅಂದಾಜು ಮಾಡಬಾರ್ದು. ಉದಾಹರಣೆಗೂ ಸಹ ಇಲ್ಲೊಂದು ಕೊಟ್ಟಿದ್ದಾರೆ. 1994ರಲ್ಲಿ ಪ್ರಜಾಪ್ರಭುತ್ವದ ಮೊದಲ ANC ಚಳುವಳಿ ಅನ್ನೋದು ಸಮಾಜದಲ್ಲಿ ಪರಿವರ್ತನೆಗೆ ನಾಂದಿಯನ್ನು ಆಡ್ತಾ ಹೋಗುತ್ತೆ. ಅಂದರೆ ಚಳುವಳಿಗಳ ಮುಖಾಂತರ ಹೇಗೆ ನಾವು ಪರಿವರ್ತನೆಗಳನ್ನು ನಾವು
ಮಾಡ್ತಾ ಬರ್ತೀವಿ ಅನ್ನೋದನ್ನು ಸಹ ನಾವು ನೆಕ್ಸ್ಟು ಇದರಲ್ಲಿ ನೋಡ್ತಾ ಹೋಗ್ತೀವಿ. So this is what I have mentioned in Kannada right now. Expresses the dissatisfaction of the people. The members of the movement expect that something will be done about the matter. Social movements are highly organized group of people who feel very strongly about a matter. Propaganda, when public attention is being drawn to matters, influences the public opinion, have the potential to bring about the social change, may transform the society. Potential strengths should not be over or underestimated. For example, ANC movement before democracy in April 1994, which initiated transformation in the society. ಇವೆಲ್ಲನೂ ಸಹ ನಾವು ನೋಡತಕ್ಕಂಥ ಕೆಲವೊಂದು ಏನಂತ ಹೇಳ್ತೀವಿ, ಕೆಲವೊಂದು ಗುಣಲಕ್ಷಣಗಳು, ಸೋಷಿಯಲ್ ಮೂಮೆಂಟ್ಸಲ್ಲಿ ನಾವು ಕಾಣಕ್ಕೆ ಸಿಗತಕ್ಕಂಥ ಕೆಲವೊಂದು ಗುಣಲಕ್ಷಣಗಳು ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ವಾಟ್ ಆರ್ ದ ಟೈಪ್ಸ್ ಆಫ್ ಸೋಷಿಯಲ್ ಮೂಮೆಂಟ್ಸ್ ವಿ ಕಮ್ ಅಕ್ರಾಸ್? ಇರತಕ್ಕಂಥ ಸೋಷಿಯಲ್ ಮೂಮೆಂಟ್ಸ್ ಯಾವುದು? ರೆಸಿಸ್ಟೆನ್ಸ್ ಮೂಮೆಂಟ್ಸ್ ಅಂದರೆ ಏಮ್ಡ್ ಅಟ್ ರೆಸಿಸ್ಟಿಂಗ್ ದ ಚೇಂಜಸ್ ದಟ್ ಹ್ಯಾವ್ ಆಲ್ರೆಡಿ ಅಕರ್ಡ್ ಇನ್ ಸೊಸೈಟಿ. ಫಾರ್ ಎಕ್ಸಾಂಪಲ್, ಅಗೇನೆಸ್ಟ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್, ರಿಫಾರ್ಮ್ಸ್ ಮೂಮೆಂಟ್ಸ್ನ ಕಾಣ್ತೀವಿ. ಅದರಲ್ಲಿ ಏನು ಮಾಡ್ತೀವಿ, ಮೂಮೆಂಟ್ಸ್ ಸ್ಟಾರ್ಟೆಡ್ ಟು ಪ್ರೊಹಿಬಿಟ್ ದ ಶೋಯಿಂಗ್ ಆಫ್ ದಿ ಪರ್ಮಿಸಿವ್ ಸೆನ್ಸಸ್ ಆ್ಯಂಡ್ ವೈಲೆನ್ಸ್ ಆನ್ TV. ಫಾರ್ ಎಕ್ಸಾಂಪಲ್, ಮೂಮೆಂಟ್ಸ್ ಅಗೇನೆಸ್ಟ್ ದ ಟೋಲ್ ಸಿಸ್ಟಮ್ ಆಫ್ ಅವರ್ ಗವರ್ನಮೆಂಟ್. ಸೊ ಇದನ್ನು ನಾವಿಲ್ಲಿ ಕಾಣ್ತಾ ಬರ್ತಾ ಇದ್ದೀವಿ. ಸೊ ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡಾಗ ಇವರು ಯಾವ ರೀತಿ ಪ್ರಚಾರಗಳನ್ನು ಮಾಡ್ತಾ ಹೋಗ್ತಾರೆ ಅನ್ನೋದನ್ನು ಸಹ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಜನರ ಅಸಮಾಧಾನವನ್ನು ಇದು ಸಹ ಈ ಸಾಮಾಜಿಕ ಚಳುವಳಿಗಳು ವ್ಯಕ್ತಪಡಿಸ್ತಾ ಹೋಗುತ್ತೆ. ಚಳುವಳಿಯ ಸದಸ್ಯರು ಈ ವಿಷಯದ ಬಗ್ಗೆ ಏನಾದರೂ ಮಾಡುತ್ತಾರೆ ಅಂತ ಹೇಳ್ಬಿಟ್ಟು ನಿರೀಕ್ಷೆಯನ್ನು ಹೊಂದಿರ್ತಾರೆ ಅಂತಲೂ ಸಹ ನಾನು ನಿಮಗೆ ಹೇಳಿದ್ದೆ. ಸೊ ಪ್ರತಿರೋಧ ಚಳುವಳಿಗಳು ಸಮಾಜದಲ್ಲಿ ಯಾವುದೇ ಈಗಾಗಲೇ ಸಂಭವಿಸಿರ್ತಕ್ಕಂಥ ಬದಲಾವಣೆಗಳನ್ನು ವಿರೋಧಿಸತಕ್ಕಂಥ ಗುರಿಗಳನ್ನು ಇವರು ಹೊಂದಿರ್ತಾರೆ. ಸೊ ಇವತ್ತಿನ ದಿನ ನಾವು ನೋಡಬೇಕು ಅಂತ ಹೇಳಿದಾಗ ಯಾವ್ಯಾವ ರೀತಿಯ ಒಂದು ಚಳುವಳಿಗಳನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ವಿಷಯಗಳ ಬಗ್ಗೆ, ಪ್ರಚಾರ ವಿಷಯಗಳ ಬಗ್ಗೆ ಸಾರ್ವಜನಿಕ ಗಮನವನ್ನು ಸೆಳೆಯತಕ್ಕಂಥದ್ದು, ಸಾಮಾಜಿಕ ಬದಲಾವಣೆಯನ್ನು ತರುವ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು, ಸಮಾಜವನ್ನು ಹೇಗೆ ಪರಿವರ್ತಿಸಬಹುದು ಅನ್ನತಕ್ಕಂಥದ್ದನ್ನು ಸಹ ನಾವಿಲ್ಲಿ ಕಾಣ್ತಾ ಬರ್ತೀವಿ. ಓಕೆ, ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ವಾಟ್ ಎಲ್ಸ್ ವಿ ಕ್ಯಾನ್ ಸಿ ಅಂದರೆ, ಸಮಾಜದಲ್ಲಿ ಈಗಾಗಲೇ ಸಂಭವಿಸಿದ ಬದಲಾವಣೆಗಳನ್ನು ವಿರೋಧಿಸುವ ಗುರಿಯನ್ನು ಸಹ ಇದು ಹೊಂದಿರುತ್ತೆ. ಯಾವುದು? ಪ್ರತಿರೋಧ ಚಳುವಳಿಗಳು. ಅಂಗಾಂಗ ಕಸಿ ವಿರುದ್ಧ ಕೆಲವೊಂದು ಚಳುವಳಿಗಳು ಸಹ ನಡೀತಾ ಇತ್ತು ಅಥವಾ ನಡೆದಿದ್ದಾವೆ, ಇವತ್ತಿಗೂ ಸಹ ನೋಡ್ತಾ ಇರ್ತೀವಿ ನಾವು. ಸುಧಾರಣಾ ಚಲನೆಗಳು ಅನ್ನೋದನ್ನು ಸಹ ನಾವು ಕಾಣ್ತಾ ಬರ್ತೀವಿ. TV ಅನುಮತಿ ನೀಡುವ ಕೆಲವೊಂದು ದೃಶ್ಯಗಳು, ಯಾವುದಕ್ಕೆ ಅನುಮತಿ ನೀಡಬೇಕು ಬೇಡ, ಹಿಂಸಾಚಾರವನ್ನು ತೋರಿಸೋದನ್ನು ನಿಷೇಧಿಸತಕ್ಕಂಥ ಚಳುವಳಿಗಳು ಸಹ ಪ್ರಾರಂಭ ಆಗುತ್ತೆ. ಉದಾಹರಣೆಗೆ ನಮ್ಮ ಸರ್ಕಾರದ ಟೋಲ್ ವ್ಯವಸ್ಥೆಯ ವಿರುದ್ಧ ಚಳುವಳಿಗಳು ನಡೆದವು. ಕ್ರಾಂತಿಕಾರಿ ಚಳುವಳಿಗಳು, ಎಕ್ಸಿಸ್ಟಿಂಗ್ ಚಳುವಳಿಗಳು ಅಂತ ಹೇಳಿದ್ರೆ ಅಸ್ತಿತ್ವದಲ್ಲಿರತಕ್ಕಂಥ ಆದೇಶಗಳನ್ನು ಸಂಪೂರ್ಣವಾಗಿ ವಿಭಿನ್ನ ರಚನೆಯೊಂದಿಗೆ ಬದಲಾಯಿಸೋದಕ್ಕೆ ಬಯಸಬಹುದು. ಅಂದರೆ ಇದರಲ್ಲಿ ಬರೀ ರದ್ದು ಮಾಡಿ ಅಂತ ಅಷ್ಟೇ ಹೇಳೋದಿಲ್ಲ, ಕೆಲವೊಮ್ಮೆ ಬದಲಾವಣೆಗೋಸ್ಕರ ಸಹ ಅವರು ಇದೇನಿದೆ ಅದನ್ನೇ ಮಾಡಿಫಿಕೇಷನ್ ಮಾಡಿ ಅಂತಲೂ ಸಹ ಅವರು ಚಳುವಳಿಗಳನ್ನು ಮಾಡ್ತಾ ಹೋಗ್ಬೋದು. ವರ್ಣಭೇದದ ಸಮಯದಲ್ಲಿ ನಡೆದಂತಹ ಒಂದು ಬಹಿಷ್ಕಾರ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಬೋದು. ಅಭಿವ್ಯಕ್ತಿಶೀಲ ಚಲನೆಗಳು, ಈ ಚಳುವಳಿಗಳು ನಮ್ಮ ಜೀವನದ ಗುಣಮಟ್ಟವನ್ನು ಸುಧಾರಿಸುವ ಸಲುವಾಗಿ ತಮ್ಮ ಸದಸ್ಯರಲ್ಲಿ ಬದಲಾವಣೆಯ ಮೇಲೆ ಅವರು ಕೇಂದ್ರೀಕರಿಸ್ತಾ ಹೋಗ್ತಾರೆ. ಉದಾಹರಣೆಗೆ ಹಿಪ್ಪೀಸ್ ಅಂತ ಹೇಳ್ಬಿಟ್ಟು ಇವರು ಇಲ್ಲಿ ಕೊಟ್ಟಿದ್ದಾರೆ. ಸೋಷಿಯಲ್ ಮೂಮೆಂಟ್ಸ್ ಆ್ಯಂಡ್ ದಿ ಅಸೋಸಿಯೇಷನ್ಸ್. ಸೊ ಇದರಲ್ಲಿ ನಾವು ನೋಡಬೇಕು ಅಂತ ಹೇಳಿದ್ರೆ, ಸಾಮಾಜಿಕ ಚಲನೆಗಳ ಕ್ರಿಯಾತ್ಮಕ ಸಂಗ್ರಹಣೆಗಳ ಒಂದು ಅಧ್ಯಯನದ ಒಂದು ಸ್ಥಾಪನೆ ಅನ್ನೋದು ಇಲ್ಲಿ ಆಗಿರುತ್ತೆ. ಸ್ಥಿರವಾದ ಒಡನಾಟದ ರಚನೆ ಮತ್ತು ಕಾರ್ಯದ ಅಧ್ಯಯನಕ್ಕೆ ವ್ಯತಿರಿಕ್ತವಾಗಿದ್ದರೂ ಸಾಮಾಜಿಕ ಜೀವನದ ಎರಡು ಹಂತಗಳ ನಡುವೆ ನಿರಂತರ ಮತ್ತು ವ್ಯಾಪಕವಾದಂಥ ಒಂದು ಸಂಬಂಧವನ್ನು ನಾವಿಲ್ಲಿ ಕಾಣ್ತಾ ಇರ್ತೀವಿ. ಸಾಮಾಜಿಕ ಚಳುವಳಿಗಳು ಏನಾಗಿರುತ್ತೆ ಅಂತಂದರೆ, ನಿರ್ವಾತದಿಂದ ಅಥವಾ ಸಂಪೂರ್ಣ ಸಾಮಾಜಿಕ ಅಸ್ತವ್ಯಸ್ತೆಯ ಸ್ಥಿತಿಯಿಂದ ಅದು ಬೆಳೆಯೋದಿಲ್ಲ. ಮೂಮೆಂಟ್ ಅನ್ನೋದು ಒಂದು ಸಾಮಾಜಿಕ ಚಳುವಳಿಯ ಸದಸ್ಯರಿರ್ಬೋದು, ಒಂದು ಸಮಾಜದ ಸದಸ್ಯರು ಮತ್ತು ಆ ಸಮಾಜದ ಒಂದು ಅಥವಾ ಹೆಚ್ಚಿನ ಗುಂಪುಗಳು ಪ್ರತಿಯೊಬ್ಬರು ತಮ್ಮದೇ ಆದಂತಹ ಒಂದು ಸಂಘಟನೆಯನ್ನು ಇವರು ಹೊಂದಿರ್ತಾರೆ. ಸೊ ಸಂಘಟನೆಯ ಮುಖಾಂತರ ಅವ್ರು ಏನು ಮಾಡ್ತಾ ಇರ್ತಾರೆ, ಕೆಲವೊಂದನ್ನು ಪರಿಷ್ಕರಿಸ್ತಾರೆ, ಕೆಲವೊಂದನ್ನು ಪುನಃ ಸ್ಥಾಪಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ತುಲನಾತ್ಮಕವಾಗಿ ಸ್ಥಿರವಾಗಿ ಮೊದಲೇ ಅಸ್ತಿತ್ವದಲ್ಲಿರುವ ಗುಂಪುಗಳ ಪ್ರಾಮಾಣಿಕ ಕ್ರಮವನ್ನು ಅವರು ಸಾಮಾಜಿಕ ಚಳುವಳಿಗಳಲ್ಲಿ ಭಾಗವಹಿಸರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಸೊ ಸಾಮಾಜಿಕ ಚಳುವಳಿ ನಿರ್ದಿಷ್ಟ ಸಮಾಜ ಅಥವಾ ಸಂಘಕ್ಕೆ ಆಂತರಿಕವಾಗಿರಬಹುದು ಅಥವಾ
ಅದು ಗುಂಪು ಗಡಿಗಳನ್ನು ಸಹ ಅದು ಮೀರಬಹುದು. ಇದ್ರ ಜೊತೆಗೆ ಒಂದು ಸಾಮಾಜಿಕ ಆಂದೋಲನವನ್ನು ತನ್ನೊಳಗಿನ ಸಂಘಗಳನ್ನು ಸಹ ಅದು ಒಳಗೊಳ್ಳುತ್ತೆ. ಅವರ ಸದಸ್ಯರು ಪ್ರತ್ಯೇಕವಾದ ಜೋಡಿಸದ ವ್ಯಕ್ತಿಗಳ ಬದಲು ತಮ್ಮ ಗುಂಪು ಸದಸ್ಯತ್ವದಿಂದ ಅವರು ಭಾಗವಹಿಸ್ತಾ ಇರ್ತಾರೆ. ಅಂತಿಮವಾಗಿ ಸಾಮಾಜಿಕ ಚಳುವಳಿಗಳ ಅತ್ಯಂತ ಮಹತ್ವದ ಅಂತಿಮ ಉತ್ಪನ್ನ ಅಂತ ಹೇಳಿದ್ರೆ ಅದು ಹೊಸ ಸಂಸ್ಥೆಗಳ ಹೊರಹೊಮ್ಮುವಿಕೆ ಮತ್ತು ಸ್ಥಿರೀಕರಣ ಅಥವಾ ಸಾಮಾಜಿಕ ಸಂಘಟನೆಯ ಹೊಸ ರೂಪಗಳನ್ನು ನಾವಿಲ್ಲಿ ಕಾಣ್ತಾ ಬರ್ತೀವಿ. So finally, one of the most significant end products of the social movements, the emergence and the stabilization of the new institutions and new forms of the social organizations. Social movements and the social change. ಯಾವ ರೀತಿಯ ಬದಲಾವಣೆಗಳನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಅಂತ ಹೇಳಿಬಿಟ್ಟು, the intrinsic characteristics of the culture which foster continuous change should not be discounted anymore than the striving of the social movements, but should be dismissed as epiphenomenal ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಬರ್ತೀವಿ. ಸೊ ವಾಟ್ ಡಸ್ ದಟ್ ಮೀನ್? ಹೇಗೆ ಅಂತ ಹೇಳ್ತಾ, ನಿರಂತರವಾದ ಬದಲಾವಣೆಗಳನ್ನು ನಾವು ಬೆಳೆಸುವ ಸಂಸ್ಕೃತಿಯ ಆಂತರಿಕ ಗುಣಲಕ್ಷಣಗಳನ್ನು ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ, ಸಾಮಾಜಿಕ ಚಳುವಳಿಗಳ ಶ್ರಮಕ್ಕಿಂತ ಹೆಚ್ಚಿನದನ್ನು ನಾವು ರಿಯಾಯಿತಿ ಮಾಡಬಾರ್ದು, ಆದರೆ ಎಪಿಫಿನೋಮೆಲ್ ಎಂದು ಅದನ್ನು ತೆಗೆದು ಹಾಕಬೇಕು ಅಂತ ಅವರು ಹೇಳ್ತಾರೆ. ವ್ಯಕ್ತಿಗಳ ಒಂದು ಅರಿಯದ ಅಸಂಘಟಿತ ಕ್ರಿಯೆಗಳ ಮೂಲಕ ಸಂಸ್ಕೃತಿ ನಿರಂತರವಾಗಿ ಬದಲಾಗ್ತಾ ಇರುತ್ತೆ. ಅವರು ಅದನ್ನು ಸರಿ ಹೊಂದಿಸೋದೇ ಇಲ್ಲ. ಜೊತೆಗೆ ಆದರೆ ಅದನ್ನು ನಿಮಿಷದ ವಿವರಗಳಲ್ಲಿ ಬದಲಾಯಿಸ್ತಾ ಇರ್ತಾರೆ. ಸಮಾಜದ ರಚನೆ ಇರ್ಬೋದು, ಪ್ರಮಾಣಿತ ಕ್ರಮದಲ್ಲಿನ ಬದಲಾವಣೆಗಳು ಹಿಂದಿನ ಅವಲೋಕನದಲ್ಲಿ ಪ್ರಮುಖ ಬದಲಾವಣೆಗಳಾಗಿ ಕಂಡು ಬರ್ತಾ ಇರುತ್ತೆ. ಸಾಮಾನ್ಯವಾಗಿ ಸಮಾಜದೊಳಗೆ ಪರಸ್ಪರ ಪ್ರಕ್ರಿಯೆಯ ಮೂಲಕ ಅದು ಬರುತ್ತೆ. ಜನರು ಬದಲಾವಣೆಯನ್ನು ಉತ್ತೇಜಿಸಬೇಕು ಅಂತ ಹೇಳಿದಾಗ ಅಥವಾ ವಿರೋಧಿಸೋದಕ್ಕೆ ಉದ್ದೇಶಪೂರ್ವಕವಾಗಿ ಮತ್ತು ಸಾಮೂಹಿಕವಾಗಿ ಹೆಣಗಾಡ್ತಾರೆ. ಸೊ ಸಾಂಸ್ಕೃತಿಕ ವಿಕಾಸದ ಹಾದಿನಲ್ಲಿ ನಾವು ನೋಡಬೇಕು ಅಂತ ಹೇಳಿದಾಗ ಹೊಸ ಆಲೋಚನೆಗಳು, ಹೊಸ ಮತ್ತು ವಿಭಿನ್ನ ಕ್ರಮಗಳ ದೃಷ್ಟಿಕೋನಗಳು, ಅದರ ಜೊತೆಗೆ ವ್ಯಕ್ತಿಗಳ ಮನಸ್ಸಿನಲ್ಲಿ ಅದು ಹೊರಹೊಮ್ತಾ ಇರುತ್ತೆ. ಇನ್ನೂ ಒಂದು ಸಾಮಾಜಿಕ ಚಳುವಳಿ ಕೇವಲ ಆಲೋಚನೆಗಳ ಜೀವಿ ಅಲ್ಲ, ಇದರ ಪರಿಣಾಮಗಳು ನಾಯಕರು ಚಿತ್ರಿಸಿದ ನೀಲ ಒಂದು ನಕ್ಷೆಯನ್ನು ಪ್ರತಿಬಿಂಬಿಸುವ ಒಂದು ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ. ಜೊತೆಗೆ ಅವರು ಚಳುವಳಿಯ ಉದ್ದಕ್ಕೂ ನಿರಂತರ ಸೂತ್ರೀಕರಣ, ಪರಿಷ್ಕರಣೆ ಮತ್ತು ಸುಧಾರಣೆ ಇದೆ. ಚಳುವಳಿಯ ಮೌಲ್ಯಗಳು ಮತ್ತು ರೂಗಳನ್ನು ಸಹ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. So this is about the social movements what we are looking into in this particular slide. ಅಂದರೆ in the course of the cultural evolution, new ideas, visions of the new and different orders and also emerge in the minds of individuals. Social movements is not simply a creature of the ideas. ಇದು ಬರೀ ಕೇವಲ ಐಡಿಯಾನ ಕ್ರಿಯೇಟ್ ಮಾಡೋದಲ್ಲ. And also the leaders are totally adhered to faithfully by the followers rather than throughout the course of the movement there is a continuous formulation, revision and reformulation of the values and norms of the movement. There is a constant interaction between the various types of the leaders, between the leadership and followers, between the movement and its public, and between its opposition. As new values and norms become standardized as a part of the culture of the movement, the member develop a commitment to them. Analysis of changes in culture diverges from the activities of the men who create and use this culture presses on as the conclusion that these changes are the inevitable result of inexorable laws of cultural change. ಸೊ ಏನು ಹೀಗಂದರೆ ಇಂಟ್ರಾಕ್ಷನ್ಸ್, ವಿವಿಧ ರೀತಿಯ ನಾಯಕರ ನಡುವೆ, ನಾಯಕತ್ವ ಮತ್ತು ಅನುಯಾಯಿಗಳ ನಡುವೆ, ಚಳುವಳಿ ಮತ್ತು ಅದರ ಸಾರ್ವಜನಿಕರ ನಡುವೆ, ವಿರೋಧದ ನಡುವೆ ಸಹ ನಾವೇನು ಮಾಡ್ತೀವಿ, ಒಂದು ರೀತಿಯ ನಿರಂತರವಾಗಿರತಕ್ಕಂಥ ಒಂದು ಕಮ್ಯುನಿಕೇಷನ್ ಅನ್ನೋದು ಇದ್ದೇ ಇರುತ್ತೆ. ಚಳುವಳಿಯ ಸಂಸ್ಕೃತಿಯ ಭಾಗವಾಗಿ ಹೊಸ ಮೌಲ್ಯಗಳು ಮತ್ತು ಬೇರೆ ರೀತಿಯ ಪ್ರಮಾಣಗಳನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಸದಸ್ಯನು ಅವರ ಬದ್ಧತೆಯನ್ನು ಬೆಳೆಸ್ಕೊಳ್ತಾ ಹೋಗ್ತಾನೆ. ಸಂಸ್ಕೃತಿಯನ್ನು ರಚಿಸುವ ಮತ್ತು ಬಳಸುವ ಪುರುಷರ ಚಟುವಟಿಕೆಗಳಿಂದ ನಾವೇನು ಮಾಡ್ತೀವಿ, ಇಲ್ಲಿ ಸಂಸ್ಕೃತಿಯ ಬದಲಾವಣೆಗಳನ್ನು ವಿಶ್ಲೇಷಣೆಯನ್ನು ಮಾಡತಕ್ಕಂಥದ್ದು. ಮತ್ತು ಸಂಸ್ಕೃತಿಯ ಬದಲಾವಣೆಯ ಒಂದು ಅನಿವಾರ್ಯ, ಕಾನೂನುಗಳ ಅನಿವಾರ್ಯ,
ಫಲಿತಾಂಶ ಎಂಬ ತೀರ್ಮಾನವನ್ನು ಸಹ ನಾವಿಲ್ಲಿ ಕಾಣ್ತಾ ಬರ್ತೀವಿ. ಒಂದು ಗುಂಪಿನ ವಿಶಿಷ್ಟತೆ ಅಂತಂದರೆ ಏನು ಅಂದರೆ ಸದಸ್ಯರ ನಡವಳಿಕೆಯನ್ನು ಪರಸ್ಪರರ ಕಡೆಗೆ ಮತ್ತು ಗುಂಪಿನಿಂದ ಹೊರಬರುವ ಸದಸ್ಯರ ಕಡೆಗೆ ನಿಯಂತ್ರಿಸತಕ್ಕಂಥ ಒಂದು ಮಾನದಂಡಗಳ ವ್ಯವಸ್ಥೆ. ಸಾಮಾಜಿಕ ಚಳುವಳಿ ಸಹ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಜೊತೆಗೆ ಅಭಿವೃದ್ಧಿ ಅನ್ನೋ ಒಂದು ಮಂತ್ರವನ್ನು ಸಹ ಇದು ಹೊಂದಿರುತ್ತೆ. ಏಕೆಂದರೆ ಚಳುವಳಿ ಮೂಲತಃ ಸಂಘರ್ಷದ ಕಡೆಗೆ ಆಧಾರಿತವಾಗಿರುತ್ತೆ. ವಿಶೇಷವಾಗಿ ಅಂತರ್ಚಲನೆಯ ಶಿಸ್ತಿಗೆ ಸಹ ಅದು ಸಂಬಂಧಪಟ್ಟಿರುತ್ತೆ. ಅವರು ಸದಸ್ಯರ ನಡವಳಿಕೆ ಅಗತ್ಯ ಇರುತ್ತೆ. ಅದರ ಜೊತೆಗೆ ನಿಷ್ಠೆಯನ್ನು ಸಹ ಅದು ಸಂಕೇತವನ್ನು ಹೊಂದಿರುತ್ತೆ. ಪ್ರಶ್ನೆಗಳ ಮುಖಾಂತರ ಸಹ ನಮಗೆ ಇಲ್ಲಿ ಪ್ರಶ್ನೆಗಳು ಹೆಚ್ಚಾದಂತೆ ಏನಾಗ್ತಾ ಇರುತ್ತೆ ಅಂತಂದರೆ ದ ಪೀಪಲ್ ವಿಲ್ ಗೆಟ್ ಮಚ್ ಆ್ಯಂಡ್ ಮೋರ್ ಅನಾಲಿಸಿಸ್ ಅಬೌಟ್ ದ ಎಂಟೈರ್ ಥಿಂಗ್. ದಟ್ ಈಸ್ ವಾಟ್ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್. That means that analysis of changes in the culture diverse from the activities of the men who create and use this culture presses us on the conclusion that these changes are the inevitable result of inexorable laws of cultural change. ಈ ರಿಸಲ್ಟ್ಸ್ ಅನ್ನೋದು ಏನಿರುತ್ತೆ ಅವು ಬದಲಾವಣೆ ಅನ್ನೋದು ನಿರಂತರ, ಆ ಬದಲಾವಣೆ ಅನ್ನೋದು ಆಗ್ತಾನೆ ಇರಬೇಕು ಅಂತ ಇವರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಆ ಬದಲಾವಣೆ ನಿರಂತರವಾಗಿ ನಡೀತಾನೆ ಇರುತ್ತೆ. One of the characteristic of a group of a system is the norms governing the behavior of its members. ಯಾವ ರೀತಿ ಮೆಂಬರ್ಸ್ನ ಇವರು ಗವರ್ನ್ ಮಾಡ್ತಾ ಹೋಗ್ತಾರೆ towards each other and towards the members of outcoming group and the social movements also development of the norms. ಸೊ ನಾನು ಈಗಾಗಲೇ ಅದನ್ನು ಹೇಳಿದ್ದೀನಿ. ಅದರ ಒಂದು ಗುಂಪಿನ ವಿಶಿಷ್ಟತೆ ಅಂದರೆ ಏನು ಅಂತ ಹೇಳಿಬಿಟ್ಟು ಕನ್ನಡದಲ್ಲಿ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಗ್ರೂಪ್ ಆಫ್ ಎ ಸಿಸ್ಟಮ್ ಅಂತ ಹೇಳಿಬಿಟ್ಟು ನಿಮಗೆ ಹೇಳಿಕೊಟ್ಟಿದ್ದಾಗಿದೆ. ತದನಂತರ ನಾವು ಕಾಣತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಿಷ್ಠಾವಂತ ಕಮ್ಯುನಿಸ್ಟ್ ಚಳುವಳಿಯ ಮೌಲ್ಯಗಳನ್ನು ಸಹ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಸೊ ಹೇಗೆ ನಾವು ಇದರಲ್ಲಿ ಕಾಣ್ತೀವಿ ಅಂತ ಹೇಳಿದ್ರೆ thus the loyal communist is not expected to interpret the movement's values for himself. ಕಾರಣ ಏನು ಇದರಲ್ಲಿ ಅಂತ ಹೇಳಿದ್ರೆ ಸೊ ವಾಟ್ ಈಸ್ ದ ರೀಸನ್ ಅನ್ನೋದನ್ನು ಸಹ ನಾವಿಲ್ಲಿ ನೋಡ್ತಾ ಹೋಗಬೇಕು. ಐ ಜಸ್ಟ್ ಟೆಲ್ ಯು ದ್ಯಾಟ್ ನಿಷ್ಠಾವಂತ ಕಮ್ಯುನಿಸ್ಟ್ ಚಳುವಳಿಯ ಮೌಲ್ಯಗಳನ್ನು ತಾನೇ ಅರ್ಥೈಸಿಕೊಳ್ಳಬೇಕೆಂದು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಬದಲಿಗೆ ಪಕ್ಷದ ಮಾರ್ಗವನ್ನು ಮತ್ತು ನಾಯಕರ ಮೌಲ್ಯಗಳ ಪ್ರಸ್ತುತ ವ್ಯಾಖ್ಯಾನವನ್ನು ಅನುಸರಿಸುವ ಅಗತ್ಯ ಇರುತ್ತೆ. ವಿಧೇಯತೆಯ ಅವಶ್ಯಕತೆ ತುಂಬ ಕಟ್ಟುನಿಟ್ಟಾಗಬೇಕಾಗಿಲ್ಲ. ಉದಾಹರಣೆಗೆ ಕಾಂಗ್ರೆಸ್ ಆಫ್ ಜನಾಂಗೀಯ ಸಮಾನತೆ, ನೀಗ್ರೋ ಪ್ರತಿಭಟನಾ ಚಳುವಳಿಗೆ ಒಂದು ಸಂಘ ಸಕ್ರಿಯ ಸದಸ್ಯರ ಗಣ್ಯರನ್ನು ಸಹ ಇದು ಹೊಂದಿರುತ್ತೆ. ಅವರ ಕಠಿಣ ಶಿಸ್ತು ತಮ್ಮನ್ನು ತಾವೇ ತೊಡಗಿಸ್ಕೊಳ್ತಾ ಹೋಗ್ತಾರೆ ಅದರಲ್ಲಿ ಎಲ್ಲನೂ ಅವರು. ಸೊ ಅದನ್ನು ಸಹ ನಾವಿಲ್ಲಿ ಕಾಣ್ತಾ ಬರ್ತೀವಿ. ವಿಶೇಷವಾಗಿ ಅಹಿಂಸೆಯನ್ನು ನಾವಿಲ್ಲಿ ಉಲ್ಲೇಖ ಮಾಡ್ತಾರೆ. ಆದರೆ ಇದು ಸಂಘಟನೆಯ ಗುರಿಯನ್ನು ಬೆಂಬಲಿಸುವ ಸಹವರ್ತಿ ಸದಸ್ಯರ ವರ್ಗವನ್ನು ಇದು ಹೊಂದಿದೆ. ಆದರೆ ಅವರು ಶಿಸ್ತಿಗೆ ವಿಧಿಸಬಹುದು ಅಂತ ಹೇಳಿ ಇಲ್ಲಿ ಭಾವಿಸೋದಿಲ್ಲ. ನಿಸ್ಸಂಶಯವಾಗಿ ಒಂದು ಚಳುವಳಿಯು ಹೆಚ್ಚು ಪ್ರಸರಣ ಮತ್ತು ಸಡಿಲವಾಗಿ ಸಂಘಟಿತ ಆಗಿರುತ್ತೆ. ಅಂತಹ ಒಂದು ಬೆಳವಣಿಗೆಯನ್ನು ಸಹ ನಾವಿಲ್ಲಿ ಕಾಣ್ತಾ ಬರ್ತೀವಿ. So the structure of the social movement also I have given here. There is a number of slides are more here. So you try to understand like this is very lengthier. ನೋಡೋಣ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಗ್ರಾಸ್ ಮಾಡಿಕೊಂಡು 2 ದಿನ ಅಥವಾ 3 ದಿನ ನೀವು ಇದನ್ನು ವಾಚ್ ಮಾಡ್ತಾ ಹೋಗ್ಬೋದು. ಸೊ ವ್ಯಾಲ್ಯೂಸ್ ಅಂತ ನೋಡ್ತಾ ಹೋದಾಗ ಸಾಮಾಜಿಕ ಚಳುವಳಿ ಸಾಕಾರಗೊಳಿಸುವ ಮೌಲ್ಯಗಳಷ್ಟೇ ಮುಖ್ಯವಾದರೂ ಆಂದೋಲನ ಅನ್ನೋದು ಪರಸ್ಪರ ಕ್ರಿಯೆಯಲ್ಲಿರುವ ಜನರನ್ನು ಇದು ಒಳಗೊಂಡಿರುತ್ತೆ. ಸೊ ಹಾಗಾಗಿ ಇದನ್ನು ಸಹ ನಾವು ನೆನಪಿನಲ್ಲಿ ಇಟ್ಕೊಳ್ತಾ ಹೋಗಬೇಕು. ಆಮೇಲೆ ಮೌಲ್ಯಗಳ ಪ್ರಚಾರದಲ್ಲಿ ಸದಸ್ಯರ ಸಾಮೂಹಿಕ ಸಂವಹನ ನಡೆಸ್ತಾ ಇರುತ್ತೆ. ಒಂದು ರಚನೆಯು ಹೊರಹೊಮ್ಮುತ್ತೆ, ಪಾತ್ರಗಳನ್ನು ವ್ಯಾಖ್ಯಾನಿಸಲಾಗಿದೆ. ಜೊತೆಗೆ ಅಭಿವೃದ್ಧಿಶೀಲ ರಚನೆಯಲ್ಲಿ ಸಹ ನಾವು ವಿಭಿನ್ನ ಸ್ಥಾನಗಳನ್ನು ಹೊಂದಿರೋದನ್ನು ನಾವಿಲ್ಲಿ ಕಾಣ್ತಾ ಬರ್ತೀವಿ. ಸೊ ವಾಸ್ತವವಾಗಿ ಇದು ಒಂದು ರಚನೆಯ ಅಂತ ನಮಗೆ ಗೊತ್ತಾಗ್ತಾ ಇದೆ. ನಾಯಕರು ಮತ್ತು ಅವರ ಅನುಯಾಯಿಗಳು ಕೆಲವು ಮೌಲ್ಯಗಳ ಉತ್ತೇಜನಕ್ಕೆ ವಿಶಿಷ್ಟವಾಗಿ ಮತ್ತು ತೀವ್ರವಾಗಿ ಕಾಳಜಿಯನ್ನು ಇವರು ವಹಿಸಿರ್ತಾರೆ. ಒಂದು ಸಮಾಜದ ಸದಸ್ಯರು ಸಾಮಾಜಿಕ ಚಳುವಳಿಯನ್ನು ಪ್ರಮುಖ ನಾಯಕರ ಹೆಸರಿನಿಂದ ಗುರುತಿಸ್ತಾರೆ ಮತ್ತು ಮುನ್ನಡೆಸುವ ಚಲನೆಗಳ ವ್ಯಕ್ತಿತ್ವ ಅಂತ ಹೇಳಿಬಿಟ್ಟು ಸಹ ಇದನ್ನು ಅವರು ಪರಿಗಣಿಸಲ್ಪಡ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ವಾಟ್ ವಿ ಆರ್ ಟ್ರೈಂಗ್ ಟು ಸೇ ಹಿಯರ್. ಇಟ್ ಈಸ್ ಅ ಸ್ಟ್ರಕ್ಚರ್. ಕೊನೆಗೆ ನಾವು ಹೇಳೋದು ಇದು ಒಂದು ರಚನೆ, ಯಾವುದೋ ಉದ್ದೇಶ ಇಲ್ದಿರೋದು ಬರತಕ್ಕಂಥದ್ದಲ್ಲ. ಸೊ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ. ಚಳವಳಿಯನ್ನು ಮಾಡ್ತಾ ಇರತಕ್ಕಂಥವ್ರು, ಸಮಾಜದಲ್ಲಿ ಬದಲಾವಣೆಯನ್ನು ಬಯಸತಕ್ಕಂಥವ್ರು ಒಂದು ನಿರ್ದಿಷ್ಟ ಗುರಿಯನ್ನು ಹೊಂದಿರ್ತಾರೆ. ಬದಲಾವಣೆ ಅಂತ ಹೇಳಿದ್ರೆ ಕಂಪ್ಲೀಟ್ ಚೇಂಜ್ ಅಲ್ಲ. ಕೆಲವು ಸರಿ
ಬಹಿಷ್ಕಾರ ಮಾಡೋದು ಇರಬಹುದು, ಪ್ರತಿಭಟನೆ ಮಾಡೋದನ್ನು ಸಹ ನಾವಿಲ್ಲಿ ಸೇರಿಸ್ತಾ ಹೋಗ್ತೀವಿ. ಸೊ being it has been identified as peculiarly and intensively concerned with the promotion of the certain values. So this is what the social movements are. So I have few more slides so that you are able to understand the ways in which social movements can be resisted. ಯಾವ ರೀತಿಯಲ್ಲಿ ನಾವು ಸೋಷಿಯಲ್ ಮೂಮೆಂಟ್ಸ್ನ ನೋಡ್ತಾ ಹೋಗ್ತೀವಿ. ರಿಡಿಕ್ಯೂಲ್ ಅಂತ ಹೇಳ್ತಾ ಇದ್ದೀವಿ ಇದರಲ್ಲಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಈ ರೀತಿ ಇರುತ್ತೆ, ಮೇಕಿಂಗ್ ಎ ಸೋಷಿಯಲ್ ಮೂಮೆಂಟ್ ಲುಕ್ ರಿಡಿಕ್ಯುಲಸ್ ಇನ್ ದ ಐಸ್ ಆಫ್ ದ ಹೋಲ್. ಬೇರೆಯವ್ರ ಕಣ್ಣಿಗೆ ಇದು ಬಹಳ ರಿಡಿಕ್ಯುಲಸ್ ಆಗಿದೆ ಅಂತ ನಾವು ನೋಡ್ತಾ ಹೋಗ್ತೀವಿ. ಕಾರಣ ಇದು ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ವಿಮೆನ್ಸ್ ಲಿಬ್ರೇಷನ್, ಮಹಿಳೆಯರ ಒಂದು ಸ್ವಾತಂತ್ರ್ಯದ. ಕೋಆಪ್ರೇಷನ್ ಯಾವುದಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ ವೈ ಇಟ್ ಇಸ್ ರೆಡಿಕ್ಯುಲಸ್ ಇಟ್ ಇಸ್, ಯಾರಿಗೆ ಯಾಕೆ ನಾವು ಮಾಡಬೇಕು ಸಪೋರ್ಟ್ ಅನ್ನೋ ಹಾಗೆ ಈ ಕಡೆ ಇದ್ದರೆ ಕೋಆಪ್ರೇಷನ್. ಇಫ್ ಯು ಕಾಂಟ್ ಬೀಟ್ ದೆಮ್ ಜಾಯಿನ್ ದೆಮ್. ಮೇ ಬಿ ಪ್ರಿಟೆನ್ಷಿಯಸ್, ಇದು ಒಂದು ಸ್ವಲ್ಪ ಪ್ರಿಟೆನ್ಷಿಯಸ್ ಆಗಿ ಹೇಳತಕ್ಕಂಥದ್ದು, ಇದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. Formal social control, it has been totally banned today. It is not there. When movements are declared as undesirable and it becomes banned. Force ಅಂತ ಇನ್ನೊಂದು ನೋಡ್ತೀವಿ. It all resorts like if all resorts fail, the police, army are cancelled, like are called to stop the movement. ಸೊ ಇದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಪೊಲೀಸ್ ಅವರು ಮತ್ತು ಆರ್ಮಿನೆಲ್ಲ ಕರೆಸ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿಸ್ತಾರಲ್ಲ. ವಿ ಕ್ಯಾನ್ ಟೇಕ್ ಅನ್ ಎಕ್ಸಾಂಪಲ್ ಅಬೌಟ್ ದ CAA ಆ್ಯಕ್ಟ್ ಆಲ್ಸೋ. ಸೋಷಿಯಲ್ ಮೂಮೆಂಟ್ಸ್ ಇನ್ ಇಂಡಿಯಾ. ಸ್ವದೇಶಿ ಮೂಮೆಂಟ್ 1905. ನಾವು ನಮ್ಮ ಭಾರತದಲ್ಲಿ ಕಾಣತಕ್ಕಂಥ ಕೆಲವೊಂದು ಮೂಮೆಂಟ್ಸ್ ಯಾವುದ್ಯಾವುದು ಅಂತ, ಸತ್ಯಾಗ್ರಹವನ್ನು ಕಾಣಿದ್ದೀರಾ, ಚಿಪ್ಕೋ ಮೂಮೆಂಟ್ 1973, ಮತ್ತು ನಾಮಂತರನ್ ಆಂದೋಲನ್, ನರ್ಮದಾ ಬಚಾವೋ ಆಂದೋಲನ್, ಆ್ಯಂಟಿ ಮಂಡಲ್ ಅಜಿಟೇಷನ್, ಆ್ಯಂಟಿ ರಿಸರ್ವೇಷನ್ ಪ್ರೊಟೆಸ್ಟ್, ಜನ್ ಲೋಕ್ಪಾಲ್ ಬಿಲ್ ಆ್ಯಂಡ್ ಆಂಟಿ ಕರಪ್ಷನ್ ಮೂಮೆಂಟ್ ಬೈ ಅಣ್ಣಾ ಹಜಾರೆ, ಅದನ್ನು ನೋಡಿದ್ದೀರಾ. ನಿರ್ಭಯ ಮೂಮೆಂಟನ್ನು ಕಾಣ್ತಾ ಇದ್ದೀವಿ, ಹೆಣ್ಮಕ್ಳಿಗೆ ಸಂಬಂಧಪಟ್ಟದ್ದು. ಜಾದವಾಪುರ್ ಯೂನಿವರ್ಸಿಟಿ ಪ್ರೊಟೆಸ್ಟನ್ನು ಸಹ ನಾವಿಲ್ಲಿ ಕಾಣ್ತಾ ಬರ್ತೀವಿ. ಸೊ ಕರ್ನಾಟಕವನ್ನು ನಾನು ಎಕ್ಸಾಂಪಲ್ ಆಗಿ ತೆಗೆದುಕೊಂಡಾಗ ಎನ್ವೈರನ್ಮೆಂಟಲ್ ಮೂಮೆಂಟ್ಸ್ ಇನ್ ಕರ್ನಾಟಕ, ದ ಲೀವಿಂಗ್ ಆ್ಯಂಡ್ ದ ನಾನ್ ಲೀವಿಂಗ್ ಫಾರ್ಮ್ ಎನ್ವೈರನ್ಮೆಂಟ್ಸ್, ಇಂಡಸ್ಟ್ರೀಸ್, ಫ್ಯಾಕ್ಟ್ರೀಸ್ ಹ್ಯಾವ್ ಬಿನ್ ಬ್ಯಾಡ್ಲಿ ಅಫೆಕ್ಟೆಡ್. ಯಾವುದಾದ್ರು ಪರಿಸರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರೊಟೆಸ್ಟ್ಗಳು ಅವತ್ತಿಗಲ್ಲ ಇವತ್ತಿಗೂ ಸಹ ನಡೀತಾನೆ ಇದೆ. ಸೊ ಇಟ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಲಾಂಗ್ ಬ್ಯಾಕ್. ಸೊ ಸಹ್ಯಾದ್ರಿ ಮೈನಿಂಗ್ ಪ್ರೊಟೆಸ್ಟ್ ಫೋರಮ್ ಅಪೋಸಿಟ್ ದ ಮೈನಿಂಗ್ ಇನ್ ಕುದುರೆಮುಖ ಆ್ಯಂಡ್ ಸರೌಂಡಿಂಗ್ ಏರಿಯಾಸ್, ಅದು ಈಗ ಬ್ಯಾನ್ ಮಾಡಿದ್ದಾರೆ, ಅದನ್ನು ನಾವು ಕಾಣ್ತಾ ಇದ್ದೀವಿ. ಎನ್ವೈರನ್ಮೆಂಟಲಿಸ್ಟ್ ಪ್ರೊಟೆಸ್ಟೆಡ್ against the planning of Nilgiri as it would push to the groundwater table level down. That is another important point. People agitated against the Harihara polymer industry of Davangere because it discharged its effluent into the river Tungabhadra. Agitation against a seabird naval base in Karwara, against Nagarjuna power generation plant in the coastal area, preserve tank agitation, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅಪೋಸಿಷನ್ ಎಜಿಟೇಷನ್, ಇವೆಲ್ಲವನ್ನು ಸಹ ನಾವು ಕಾಣ್ತಾ ಬಂದಿದ್ದೀವಿ. ಸೊ ಸಾಲುಮರದ ತಿಮ್ಮಕ್ಕನ ಬಗ್ಗೆ ನಿಮಗೆಲ್ಲನೂ ಸಹ ಗೊತ್ತೇ ಇದೆ. ಅವರು ಶಿ ಪ್ಲಾಂಟೆಡ್ 384 banyan ಟ್ರೀಸ್ ಅನ್ನೇ ರೋಡಲ್ಲಿ ಸುಮಾರು 4 ಕಿಲೋಮೀಟರ್ಸ್ವರೆಗೂ ಇವ್ರು ಹಾಕ್ಕೊಂಡು ಅದನ್ನು ಅವರು ಬೆಳೆಸಿ ನಿಂತಿದ್ದಾರೆ. ಅವರಿಗೆ ಬೇರೆ ಬೇರೆ ಎಲ್ಲ ಪ್ರಶಸ್ತಿಗಳನ್ನು ಸಹ ಬಂದಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ವಿಮೆನ್ಸ್ ಮೂಮೆಂಟ್ಸ್ ಇನ್ ಕರ್ನಾಟಕ, ಇದರ ಡೆಫಿನೇಷನ್, ದ ಮೇಜರ್ ಎಂಫಸಿಸ್ ಆನ್ ದ ವಿಮೆನ್ಸ್ ಮೂಮೆಂಟ್ಸ್ ಯಾವ್ದ್ಯಾವ್ದು ನಡೀತಾ ಇದೆ ಅಂತ ಹೇಳಿಬಿಟ್ಟು, ಇಟ್ ಈಸ್ ರಿಲೇಟೆಡ್ ಟು ವಿಮೆನ್ಸ್ ಎಜುಕೇಷನ್ ಬಗ್ಗೆ ಇರ್ಬೋದು. ಶ್ರೀರಂಗಮ್ಮ ಮತ್ತು ರುಕ್ಕಮಣ್ಣ ಅಮ್ಮ were the first women to get a BA honors degree. Indirama was the first women mayor in Bangalore. There are various women organizations what we come across in Karnataka. Okay, and the next is about the farmers movements in Karnataka. ಅದನ್ನು ಸಹ ರೈತರ ಸಂಘಗಳನ್ನು, ಚಳುವಳಿಗಳನ್ನು ಸಹ ನಾವಿಲ್ಲಿ ಕಾಣ್ತಾ ಬರ್ತೀವಿ. The first movement took place in 1951 in Kagodu of Shivamogga district. They launched their movement against the measuring instrument named Kolaga. It was used to measure produce ground by tenant farmer. 1915 socialist organized farmers movements in Uttar Kannada, and we come across there are many other kinds of the movements also. ದಲಿತ್ ಮೂಮೆಂಟ್ಸ್ ಇನ್ ಕರ್ನಾಟಕ. ಸೊ ಇದರಲ್ಲಿ ದಲಿತರ ಒಂದು ಚಳುವಳಿಗಳನ್ನು ಸಹ ಅವರ ಹಕ್ಕಿನ ಹೋರಾಟಕ್ಕಾಗಿ ಮಾಡಿರೋದನ್ನು ನಾವು ಇಲ್ಲಿ ಕಾಣ್ತಾ ಬರ್ತೀವಿ. ಶ್ಯಾಮ್ ಸುಂದರ್ ಫೌಂಡೆಡ್ ಭೀಮಸೇನಾ in 1970 in Hyderabad, Karnataka. The turning point of Dalit movement was the incident of Bhusa incident of Basavalingappa. In 1976, Dalit Writers and Artists Association was started in Bhadravati. The beginning of Dalit movement in Karnataka can be traced from here onwards. Later, Karnataka Dalit Sangharsha Samiti was founded. ಸೊ ಈ ಥರ ಚಳುವಳಿಗಳನ್ನು ಸಹ ನಾವು ಅವರ ಇಂಟ್ರೆಸ್ಟನ್ನು ಕಾಪಾಡೋದಕ್ಕೆ ನಾವು ಕಾಣ್ತಾ ಬರ್ತೀವಿ. ಸೇವ್ ಕನ್ನಡ ಮೂಮೆಂಟ್, ಕನ್ನಡ ರಕ್ಷಣಾ ಸಮಿತಿ ಅವರ ಹೋರಾಟಗಾರ ಭಾಷೆಯನ್ನು ಇಲ್ಲಿ ಪ್ರೊಟೆಕ್ಟ್ ಮಾಡಬೇಕನ್ನತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಿರತಕ್ಕಂಥದ್ದು. ಬೇರೆ ಬೇರೆ ಕನ್ನಡ ರಕ್ಷಣಾ ವೇದಿಕೆ, ಮತ್ತೊಂದು ಇನ್ನೊಂದು ಇವೆಲ್ಲ ನಾವು ಕಾಣ್ತಾ ಬರ್ತೀವಿ.
ಕನ್ನಡ ಜಾಗೃತ ಪರಿಷತ್ ಇರ್ಬೋದು, ಕನ್ನಡ ಶಕ್ತಿ ಕೇಂದ್ರ ಇರ್ಬೋದು, ಇವೆಲ್ಲವನ್ನು ಕಾಣ್ತೀವಿ. ಗೋಕಾಕ್ ಮೂವ್ಮೆಂಟನ್ನು ಸಹ ನಾವಿಲ್ಲಿ ಕಾಣ್ತಾ ಬರ್ತೀವಿ. ಇಟ್ ಶುಡ್ ಬಿ ಮೇಡ್ ಕಂಪಲ್ಸರಿ ಇನ್ ದ ಎಜುಕೇಷನ್. 325 marks ಫಾರ್ ದ 3 language formula. A committee was formed to decide the medium of instructions in the education. So that is another important point. Kannada should be the first language with 125 marks. ಸೊ ಇದಿಷ್ಟನ್ನು ನಾವು ಕಾಣ್ತಾ ಬರ್ತೀವಿ. ಡೆವಲಪ್ಮೆಂಟ್ ಆಫ್ ದಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅನ್ನು ಸಹ ನಾವಿಲ್ಲಿ ಕಾಣ್ತಾ ಬರ್ತೀವಿ. ಅದಕ್ಕಾಗಿ ನಮಗೆ ಈಗಾಗಲೇ ರೆಗ್ಯುಲರಾಗಿ ಹೊರಟ ಆದಮೇಲೆ ರೆಗ್ಯುಲರಾಗಿ ನಾವಿಲ್ಲಿ ಎಲೆಕ್ಷನ್ಸ್ ನಡೀತಾ ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ದಿಸ್ ಇಸ್ ಅಬೌಟ್ ದ ಸೋಷಿಯಲ್ ಮೂಮೆಂಟ್ಸ್ ಇನ್ ಇಂಡಿಯಾ. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. 2 ದಿನ ಅಥವಾ 3 ದಿನ ಮಾಡಬೇಕಾಗಿರತಕ್ಕಂಥ ಒಂದು ಟಾಪಿಕನ್ನು ನಾನು ನಿಮಗೆ ಇದರಲ್ಲಿ ಮಾಡಿದ್ದೀನಿ. ಸುಮಾರು 30 ನಿಮಿಷಗಳ ಕಂಟಿನ್ಯೂಸ್ ಟೀಚ್ ಇದೆ. ಒಂದು ದಿನಕ್ಕೆ ಸಾಧ್ಯವಾದರೆ 15 ನಿಮಿಷವಾದರೂ ಕೇಳಿಸ್ಕೊಂಡು ನೋಟ್ಸ್ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನೀವು ಮಾಡ್ತೀರಾ ಅಂತ ಐ ಆಮ್ ಸ್ಟಾಪಿಂಗ್ ಇಟ್ ಹಿಯರ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.